ಈ ಬಿಹಾರ ಯಾರ ಕೊರಳಿಗೆ ಬೀಳುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಸೊ ಬಿಹಾರದ ಗೆಲುವು ತುಂಬಾ ಕಾಂಪ್ಲೆಕ್ಸ್. ಅದು ಏನಕ್ಕೆ ಅಂತ ಕೇಳಿದ್ರೆ ಅಲ್ಲಿನ ಜಾತಿಗಳ ಸಮೀಕರಣ. ನಮ್ಮಲ್ಲಿ ತುಂಬಾ ಈಸಿಯಾಗಿ ಯಾರಪ್ಪ ಡಾಮಿನೆಂಟ್ ಕಮ್ಯುನಿಟಿ, ಯಾರು ವೋಟ್ ಚೇಂಜ್ ಮಾಡೋ ಕೆಪಾಸಿಟಿ ಇದೆ ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿ ವೀರಶೈವ, ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಟು ಅನ್ ಎಕ್ಸ್ಟೆಂಟ್ ದಲಿತರು, ಈ ಥರ ಒಂದು 4-5 ಮೇಜರ್ ಕಮ್ಯುನಿಟಿಗಳು ನಮಗೆ ಕಾಣಿಸುತ್ತೆ. ಬಟ್ ಬಿಹಾರದಲ್ಲಿ ಹಂಗಿಲ್ಲ ಕ್ಯಾಲ್ಕುಲೇಷನ್ನು. EBC ಇಂದ ಹಿಡಿದು ಕುರ್ಮಿ, ಕೊಯ್ರಿ, ಅದ್ರ ಜೊತೆಗೆ ದಲಿತರು, ಯಾದವರು, ಅಲ್ಲಿ ಮಲ್ಲ ಕಮ್ಯುನಿಟಿಯವರು, ನಿಷಾದ್, ಅವರದ್ದೆಲ್ಲರದು ಆಟ ಹೇಗಿದೆ? ಮುಸ್ಲಿಮರು ಅವರು RJD ಜೊತೆಗೆ ನಿಲ್ತಾರಾ ಅಥವಾ ನಿತೀಶ್ ಬಾಬುರನ್ನ ನೋಡ್ತಾರಾ? ಈ ಕುತೂಹಲ ಇದೆ. ನಿತೀಶ್ ಬಾಣಕ್ಕೆ ಸಿಲುಕುತ್ತಾ ಮಹಾಗಠಬಂಧನ. ಮೋದಿ ನಿತೀಶ್ ಅವರನ್ನ ಸೇರಿಸ್ಕೊಂಡು ನಿಮೋ ಎಫೆಕ್ಟ್ ಅಂತ ಕರೀತಾರೆ ಉತ್ತರ ಭಾರತದಲ್ಲಿ. ನಿಮೋ ಎಫೆಕ್ಟ್ ಅಂತ. ನಿಮೋ ಎಫೆಕ್ಟ್ ವರ್ಕ್ ಆಗುತ್ತಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿಮಗೆ ನೆನಪಿರಬಹುದು, ನಿತೀಶ್ ಕುಮಾರ್ ಅವರಿಗೆ ಆರಂಭಿಕ ಹಂತದಲ್ಲಿ ಮೋದಿ ಅವರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಯಾವಾಗ 2013-14 ಅವ್ರನ್ನ ಯಾವಾಗ ಪ್ರಧಾನಿ ಫೇಸ್ ಅಂತ ಹೇಳಿದ್ರು, ಆಗ ರಿಸೈನ್ ಮಾಡಲ್ಲ ಹೋದ್ರು. ಬಟ್ ಆ ಒಲವು ಪ್ರೀತಿ ಬದಲಾಗಿದೆ. ಬಟ್ ನಿತೀಶ್ ಕುಮಾರ್ ಅವರು ಸೆಕ್ಯುಲರ್ ಫೇಸ್ ಅನ್ನು ಇಟ್ಕೊಂಡವರು. ನರೇಂದ್ರ ಮೋದಿ ಅವರ ಪಾರ್ಟಿ ಯಾವ ಫೇಸ್ ಅನ್ನು ಇಟ್ಕೊಂಡಿದೆ ಅನ್ನೋದು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಹೀಗಾಗಿ ಎರಡೂ ಕಾಂಬಿನೇಷನ್ ಅನ್ನ ಬಿಹಾರದ ಜನ ಒಪ್ಪಿಕೊಂಡಿದ್ರೆ ಯಾವ ಸಂಖ್ಯೆಯಲ್ಲಿ ಒಪ್ಪಿಕೊಂಡಿದ್ದಾರೆ ನೋಡೋಣ. ಓಕೆ, ನಮ್ಗೀಗ ಟ್ರೆಂಡ್ ಕಾಣೋದಕ್ಕೆ ಶುರುವಾಗ್ತಾ ಇದೆ. ಆರಂಭಿಕ ಮುನ್ನಡೆಯನ್ನ NDA ಸಾಧಿಸಿದೆ. ಅಂಚೆ ಮತ ಎಣಿಕೆಯಲ್ಲಿ NDA ಪಾಸಿಟಿವ್ ಸ್ಟಾರ್ಟ್ ಅನ್ನ ನೋಡ್ತಾ ಇದೆ. ಅಂದ್ರೆ ಖಾತೆಯನ್ನ ಓಪನ್ ಮಾಡುವತ್ತ ಹೆಜ್ಜೆಯನ್ನ ಇಟ್ಟಿದೆ. ಮಹಾಗಠಬಂಧನ್ ಇನ್ನೂ ಕೂಡ ಶೂನ್ಯದಲ್ಲಿದೆ. ಬಟ್ ಎನಿ ಮೂಮೆಂಟ್ ಅದು ಕೂಡ ಓಪನ್ ಆಗಬಹುದು. ಯೂಶಲಿ ಈ ಎಮರ್ಜೆನ್ಸಿ ಸರ್ವಿಸ್ನಲ್ಲಿ ಆಚೆ ಇರೋರು ಅಂಚೆ ಮತದಲ್ಲಿ ತಮ್ಮ ಮತವನ್ನ ದಾಖಲಿಸ್ತಾರೆ. ಅವರಿಗೆ ಸ್ಟೇಟ್ ಇಶ್ಯೂಗಿಂತ ನ್ಯಾಷನಲ್ ಇಶ್ಯೂಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯಾಷನಲ್ ಇಶ್ಯೂಸ್ಗಳನ್ನ ಗಮನಿಸ್ಕೊಂಡು, ಫಾರ್ ಎಕ್ಸಾಂಪಲ್ ಈಗ ದೆಹಲಿ ಸ್ಫೋಟ ಆಯಿತು 2 ಡೇ ಫೇಸ್ ಆಗೋ ಹಿಂದಿನ ದಿನ. ಸೊ ಅದನ್ನೆಲ್ಲ ಗಮನಿಸ್ಕೊಂಡು ಒಂದು ವೋಟನ್ನು ದಾಖಲಿಸಿರ್ತಾರೆ. ನಾವು ಒಂದು ಎಕ್ಸಾಂಪಲ್ ಕೊಡ್ತಿರೋದು ಅಂದರೆ ಯಾವ್ಯಾವ ವಿಚಾರಗಳಾಗುತ್ತೆ ಅಂತ. ಆರಂಭಿಕ ಮುನ್ನಡೆಯನ್ನ NDA ಸಾಧಿಸಿದೆ. ಅಂಚೆ ಮತ ಎಣಿಕೆಯಲ್ಲಿ NDA ಮುನ್ನಡೆಯನ್ನು ಸಾಧಿಸಿರೋದು. NDA ಅಂದರೆ BJP, JDU, LJP, HAM ಪಾರ್ಟಿ, ಅವರೆಲ್ಲರೂ ಕೂಡ ಇರುವಂತಹ ಪಾರ್ಟಿ. ಅದರಲ್ಲಿ BJPಯ ಕ್ಯಾಂಡಿಡೇಟ್ ನಿಂತಿರುವಂತಹ ಜಾಗದಲ್ಲಿ ಮುನ್ನಡೆ ಸಿಕ್ತಿದೆ.